ಸ್ವಾಗತ. ಶ್ರೀ ರುದ್ರಮುನೇಶ್ವರ ಹಮಾಲರ ಮತ್ತು ಕಾರ್ಮಿಕರ ಸಂಘದ ವತಿಯಿಂದ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಮತ್ತು ಮನವಿ. ಹಮಾಲಿ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಇಂದು ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಕೊಪ್ಪಳ ಜಿಲ್ಲೆ ಕೂಕನೂರು ಪಟ್ಟಣದ ಶ್ರೀ ರುದ್ರಮುನೇಶ್ವರ ಹಮಾಲಿ ಕಾರ್ಮಿಕರ ಸಂಘದ ವತಿಯಿಂದ ಪಟ್ಟಣದ ಎಪಿಎಂಸಿಯಿಂದ ಕೂಕನೂರು ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ಅಂಬೇಡ್ಕರ್ ಸರ್ಕಲ್ವರೆಗೆ ಪ್ರತಿಭಟನೆ ನೆರವೇರಿಸಿ ನಂತರ ವೀರಭದ್ರಪ್ಪ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನು ನಡೆಸಿ ತಹಶೀಲ್ದಾರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು. ಹಮಾಲಿ ಕಾರ್ಮಿಕರ ಸಂಘದ ಅಧ್ಯಕ್ಷ ನಿಂಗಪ್ಪ ಗೊರ್ಲೆಕೊಪ್ಪ ಮಾತನಾಡಿ, ಹಮಾಲಿ ಕಾರ್ಮಿಕರ ಬೇಡಿಕೆಗಳು 23 ವಲಯದ ಅಸಂಘಟಿತ ಕಾರ್ಮಿಕರ ಸಹಜ ಮರಣಕ್ಕೂ 1 ಲಕ್ಷ ರೂಪಾಯಿಗಳ ಪರಿಹಾರ ನೀಡಬೇಕು ಹಾಗೂ ಶವ ಸಂಸ್ಕಾರದ ಪರಿಹಾರದ ಮೊತ್ತವನ್ನು ರೂಪಾಯಿ 25,000ಕ್ಕೆ ಹೆಚ್ಚಿಸಬೇಕು. 2 ಕರ್ನಾಟಕ ಅಸಂಘಟಿತ ಕಾರ್ಮಿಕರ ಭವಿಷ್ಯ ನಿಧಿ ಯೋಜನೆ ಹಾಗೂ ಸೂಕ್ತ ಪಿಂಚಣಿ ಯೋಜನೆ ಜಾರಿ ಮಾಡಬೇಕು. 3 ಎಲ್ಲ ಹಮಾಲಿ ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿ ಮಾಡಬೇಕು. ಎಪಿಎಂಸಿ ಕಾಯಕ ನಿಧಿಯಡಿ ನಿವೃತ್ತ ಪರಿಹಾರ ನೀಡಬೇಕು. ಮರಣ ಪರಿಹಾರವನ್ನು ರೂಪಾಯಿ 2 ಲಕ್ಷಕ್ಕೆ ಹೆಚ್ಚಿಸಬೇಕು. ಕೇಂದ್ರ ಸರ್ಕಾರ ಈ ಶ್ರಮ ಕಾರ್ಡ್ ಪಡೆದ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಸೌಲಭ್ಯಗಳನ್ನು ಜಾರಿ ಮಾಡಬೇಕು. ಮಿಲ್, ಗೌಡನ್, ವೇರ್ಹೌಸ್ಗಳಲ್ಲಿ ಕೆಲಸ ನಿರ್ವಹಿಸುವ ಹಮಾಲಿ ಕಾರ್ಮಿಕರಿಗೆ ಕಾರ್ಮಿಕ ಕಾನೂನುಗಳನ್ನು ಜಾರಿ ಮಾಡಬೇಕು. 6 ವಸತಿಹೀನ ಹಮಾಲರಿಗೆ ವಸತಿ ಯೋಜನೆ ಜಾರಿ ಮಾಡಬೇಕು ಎಂದು ಈ ಕೂಡಲೇ ಸರ್ಕಾರ ಹಮಾಲಿ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಮಾಲಿ ಕಾರ್ಮಿಕ ಸಂಘದ ಪದಾಧಿಕಾರಿಗಳಾದ ನಿಂಗಪ್ಪ ಗೊರ್ಲೆಕೊಪ್ಪ, ವಿರೂಪಾಕ್ಷಪ್ಪ, ಮಹೇಶ್ ಪತ್ತಾರ್, ದೊಡ್ಡ ಈರಪ್ಪ, ದೇವಪ್ಪ, ಶರಣಪ್ಪ, ಬಸವರಾಜ್, ಯಲ್ಲಪ್ಪ, ಮಾರುತಿ, ಶಿವಬಸಪ್ಪ, ಸುರೇಶ್, ಹನುಮಪ್ಪ, ಶಂಕರಯ್ಯ, ಯಮನೂರು, ಲಿಂಗಪ್ಪ, ರಮೇಶ್, ಮಲ್ಲಪ್ಪ, ಶರಣಪ್ಪ, ಹಾಲಪ್ಪ ಮತ್ತು ಶ್ರೀ ರುದ್ರಮುನೇಶ್ವರ ಹಮಾಲರ ಮತ್ತು ಕಾರ್ಮಿಕ ಸಂಘದ ಪದಾಧಿಕಾರಿಗಳು ಇತರರು ಇದ್ದರು. ಈ ನಮ್ಮ ಬಡ ಹಮಾಲರ ಬೇಡಿಕೆಯನ್ನು ಮುಖ್ಯಮಂತ್ರಿಗೆ ಕಳಿಸೋದ ಕಾರಣಕ್ಕಾಗಿ ಅವರಿಗೆ ಸಿಗೋದಾಗಲ್ಲ, ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಕೊಡೋದಾಗಲ್ಲ ಅಂತಂದು ತಹಸೀಲ್ದಾರ್ ಸಾಹೇಬರ ಮುಖಾಂತರ ಮತ್ತು ಪೊಲೀಸ್ ಇಲಾಖೆಯವರ ಮುಖಾಂತರ ನಾವು ಮುಖ್ಯಮಂತ್ರಿಗೆ ಮತ್ತು ನಮ್ಮ ಸ್ಥಳೀಯ ಶಾಸಕರು, ಜನಪ್ರಿಯ ಶಾಸಕರಾದ ಬಸವರಾಜ ರಾಯರೆಡ್ಡಿ ಸಾಹೇಬರಿಗೆ ಮತ್ತು ಜಿಲ್ಲಾ ಅಧಿಕಾರಿಗೆ ಸಾಹೇಬರಿಗೆ ಎಲ್ಲ ಮನವಿ ಪತ್ರ ತಹಸೀಲ್ದಾರ್ ಮುಖಾಂತರ ನಾವು ಈ ಬೇಡಿಕೆ ಈಡೇರಿಸಬೇಕಂತಂದು ಕೇಳ್ತೀವಿ. ನಮ್ಮ ಬೇಡಿಕೆ ಶ್ರಮ ಸಂಸ್ಕೃತ 25,000 ಕೊಡ್ತಾರೆ, 50,000 ರೂಪಾಯಿ ಮಾಡಬೇಕು. ಆಮೇಲೆ ಹಮಾಲರ ಸತ್ರ 1 ಲಕ್ಷ ರೂಪಾಯಿ ಕೊಡಕತ್ತಾರ. ದಯವಿಟ್ಟು ಈಗ 2 ಲಕ್ಷ ರೂಪಾಯಿ ಮಾಡಿರಿ. ಆಮೇಲೆ ನಮ್ಗೆ 60 ವರ್ಷ ಆದಗಟ್ಟಲೆ APMCಗ ಅಥವಾ ಎಲ್ಲಿ ನಮ್ಗೆ ಮಾರ್ಕೆಟ್ನಾಗ ನಮ್ಮನ್ನ ಯಾರು ಗುರುತಿಸಲ್ಲ. 60 ವರ್ಷ ಆದಲೆ ನಿಂದು ರಿಟರ್ನ್ ಆಗೈತೆ ಅಂತಾರೆ. ಆಮೇಲೆ ಇನ್ನು ಚೀಲ ಹೊರಕ್ಕೆ ಹೋದ್ರು ಪಾಲಕರು ಕರ್ಕೊಳಲ್ಲ, ನಮ್ಮನ್ನ ಯಾರು ಸೇರಲ್ಲ. ಅದಕ್ಕಾಗಿ ನಮಗೆ ರಿಟರ್ನ್ ಆದ 60 ವರ್ಷಕ್ಕೆ ನಮಗೆ ಒಂದು ಇಡಿಗಂಟು ಅಂತಂದು ಒಂದು 5 ಲಕ್ಷ ರೂಪಾಯಿ ಪರಿಹಾರ ಒಮ್ಮೆಗೆ ನೀಡಬೇಕು. ಮತ್ತು ನಮ್ಮ 60 ವರ್ಷ ಆದ ನಂತರ ನಮ್ಮ ಹಮಾಲಿಗೆ ದುಡಿಯೋದು ಆಗೋದಲ್ಲ, ಎಲ್ಲ ಎಲುಬು ಸೌದು ಕೈಕಾಲು ಎಲ್ಲ ಬ್ಯಾನ್ ಆಗಿರ್ತವೆ. ಅದಕ್ಕೆ ದಯವಿಟ್ಟು ಸರ್ಕಾರ ಇದನ್ನ ಒಂದು 3,000 ರೂಪಾಯಿದಂತ ತಿಂಗಳ ಪಗಾರ ಮಾಡಬೇಕು. ಮತ್ತು ಇತರರ ಸೌಲಭ್ಯಗಳಂದರೆ ನಮ್ಮ ಹಮಾಲಿ ಕಾರ್ಮಿಕರಿಗೆ ಸೈಟು ಜಾಗ ಕೊಟ್ಟರೆ ಇದಿಲ್ಲ, ಆಮೇಲೆ ಜಾಗ ಮಂಜೂರು ಮಾಡಬೇಕು. ದಯೆಗಳಾದ ಅಂತಾದ ಮುಖ್ಯಮಂತ್ರಿ ಸಾಹೇಬರು ಇದನ್ನೆಲ್ಲ ನಮ್ಮ ಬಡ ಹಮಾಲರ ಮನವಿಯನ್ನು ನೋಡಿ ಸ್ವೀಕರಿಸಿ ನಮಗೆ ಆದಷ್ಟು ಬೇಗನೆ ಸಹಾಯ ಮಾಡಬೇಕಂತಂದು ನಾನು ಈ ಮನವಿ ಪೂರ್ವಕ ತಮ್ಮಲ್ಲಿ ಕೇಳಿಕೊಳ್ತೀನಿ.